ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಲಾಕಿಯ ಪ್ರವಾದನಾ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯ. ಬುಕ್ ಆಫ್ ಮಲಾಕಾಯ್ ಚಾಪ್ಟರ್ 3 ವರ್ಸ್ 6. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಹಾಲೆಲೂಯ. ನೋಡಿ, ದೇವರು ಬದಲಾಗದ ದೇವರು, ಮಾರ್ಪಾಟು ಇಲ್ಲದ ದೇವರು. ಹಿ ಈಸ್ ಅನ್ ಅನ್ಚೇಂಜಿಂಗ್ ಗಾಡ್. ಹಾಲೆಲೂಯ, ಹಾಲೆಲೂಯ. ನೋ ಶ್ಯಾಡೋ ಆಫ್ ಟರ್ನಿಂಗ್ ಆರ್ ನೋ ಶ್ಯಾಡೋ ಆಫ್ ವೇರಿಯೇಷನ್. ಬದಲಾವಣೆಯ ಸುಳಿವು ಕೂಡ ನಮ್ಮ ದೇವರಲ್ಲಿ ಇಲ್ಲ. ಹಾಲೆಲೂಯ. ಎಲ್ಲವೂ ಬದಲಾಗಬಹುದು. ಆಕಾಶ, ಭೂಮಿ, ಈ ಜಗತ್ತು, ಈ ಪ್ರಪಂಚದಲ್ಲಿ ಇರುವ ಮನುಷ್ಯರು, ನೀವು, ನಾನು, ನಮ್ಮ ಮನೆಯವರು, ಕುಟುಂಬದವರು, ಮನುಷ್ಯರು ಎಲ್ಲರೂ ಕೂಡ ಬದಲಾವಣೆ ಆಗುವಂಥವರಾಗಿದ್ದಾರೆ, ಮಾರ್ಪಡುವವರಾಗಿದ್ದಾರೆ, ಮಾರ್ಪಾಟು ಉಳ್ಳವರಾಗಿದ್ದಾರೆ. ಜಗತ್ತು ಇವತ್ತು ನೋಡುವಾಗ ಅನೇಕ ಬದಲಾವಣೆಗಳು ನಾವು ನೋಡುತ್ತಾ ಇದ್ದೇವೆ. ಕ್ಲೈಮೇಟ್ಗಳಲ್ಲಿ ವೆದರ್ ಚೇಂಜಸ್, ಎಷ್ಟೋ ಕಾಲದಲ್ಲಿ ಕೂಡ ಬದಲಾವಣೆಗಳನ್ನು ನೋಡುತ್ತಾ ಇದ್ದೇವೆ. ನಿನ್ನೆ ಇದ್ದ ಹಾಗೆ ಇವತ್ತು ಇಲ್ಲ. ಇಂತಹ ಮಾರ್ಪಡುವ ಸಮಯಗಳು, ಮಾರ್ಪಡುವ ಜಗತ್ತಿನಲ್ಲಿ ಇರುವಾಗ ನಮ್ಮ ದೇವರು ಹೇಳುತ್ತಾ ಇದ್ದಾರೆ, ನಾನು ಮಾರ್ಪಟ್ಟಿಲ್ಲ, ಆದ ಕಾರಣ ನೀವು ಉಳಿದಿದ್ದೀರಿ, ನೀವು ನಾಶವಾಗಲಿಲ್ಲ. ನೀವು ಉಳಿದಿದ್ದೀರಿ, ನೀವು ಬದುಕಿದ್ದೀರಿ, ನೀವು ನಾಶವಾಗಲಿಲ್ಲ. ಪ್ರಲಾಪಗಳು 3ನೇ ಅಧ್ಯಾಯ 22 ನೋಡುವಾಗ ನಾವು ಉಳಿದಿರುವುದು ಯೆಹೋವನ ಕೃಪೆಯಿಂದಲೇ. ಆತನ ಕೃಪೆಯು ದಿನೇ ದಿನೇ ಹೊಸದಾಗಿದೆ ಎಂಬುದಾಗಿ. ಹಿಸ್ ಲವ್, ಹಿಸ್ ಮರ್ಸಿ ಎಂಡ್ಯೂರ್ಸ್. ಅದು ಎವ್ರಿ ಮಾರ್ನಿಂಗ್, ಇಟ್ ಈಸ್ ನ್ಯೂ ಎವ್ರಿ ಮಾರ್ನಿಂಗ್. ಆತನ ನಂಬಿಗಸ್ತತೆ, ಹಿಸ್ ಫೇತ್ಫುಲ್ನೆಸ್, ಆತನ ಬದಲಾಗದ ಸ್ವಭಾವ. ಹಾಲೆಲೂಯ. ಆದ ಕಾರಣ ಅದು ಹೊಸದಾಗಿದೆ. ಅದು ನಮಗೆ ಯಾವಾಗಲೂ ನಮ್ಮ ಮೇಲೆ ಕೃಪೆ ಕಟಾಕ್ಷದಿಂದ ಇರುವುದರಿಂದ, ದೇವರು ಬದಲಾಗದೆ ಇರುವುದರಿಂದ, ನಾವು ಬದಲಾದರೂ ಕೂಡ, ನಮ್ಮ ಸನ್ನಿವೇಶಗಳು ಬದಲಾದರೂ ಕೂಡ, ಇಡೀ ಪ್ರಪಂಚದಲ್ಲಿ ನಡೆಯುವ ಘಟನೆಗಳು ಬದಲಾಗುತ್ತಾ ಇದೆ. ಏನಾಗುತ್ತದೋ ನಮಗೆ ಗೊತ್ತಿಲ್ಲ, ಏನು ನಡೆಯುತ್ತದೆ ಎಂಬುದಾಗಿ ಊಹಿಸಲು ಕೂಡ ಸಾಧ್ಯವಿಲ್ಲದ ಇಂತಹ ಜೀವಮಾನದಲ್ಲಿ ದೇವರು ಬದಲಾಗದೇ ಇದ್ದಾರೆ. ನಾವು ಉಳಿದಿದ್ದೇವೆ, ನಾಶವಾಗಲಿಲ್ಲ. ಸುತ್ತಲೂ ನಾಶನಗಳು ಬರುತ್ತಾ ಇದೆ, ಎಲ್ಲಿ ನೋಡಿದರೂ ಅಕ್ರಮಗಳು ನಡೀತಾ ಇದೆ. ಆದರೆ ನಾವು ಉಳಿದಿರುವುದು ಯೆಹೋವನ ದಯೆ. ಅದನ್ನು ನಾವು ಮರೆಯಬಾರದು. ದೇವರು ಜ್ಞಾಪಕಪಡಿಸ್ತಾ ಇದ್ದಾರೆ. ಓ ಜೇಕಬ್, ನಮ್ಮ ಹೆಸರನ್ನು ಹೇಳುತ್ತಾ ಇದ್ದಾರೆ. ಓ ನನ್ನ ಮಗನೇ, ಓ ನನ್ನ ಮಗಳೇ, ಓ ನನ್ನ ದಾಸನೇ, ನೀನು ನಾಶವಾಗಲಿಲ್ಲ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಮೀ. ನನ್ನಿಂದ, ನನ್ನ ಮಾರ್ಪಾಟಿಲ್ಲದ ಸ್ವಭಾವ, ಮಾರ್ಪಾಟಿಲ್ಲದ ಪ್ರೀತಿ. ಹಾಲೆಲೂಯ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣವಾ. ಈ ಒಂದು ದಿನ ಯೋಚನೆ ಮಾಡೋಣ. ನಿನ್ನೆ ನಡೆದ ಘಟನೆಗಳಿಂದ, ನಿನ್ನೆ ನಡೆದ ಸಂಭವಗಳಿಂದ, ನಿನ್ನೆ ನಮಗೆ ಬರಬೇಕಾದ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿ, ಬದುಕಿಸಿ, ಉಳಿಸಿ ನಮ್ಮನ್ನು ಕಾಪಾಡಿದರು. ಯಾಕೆ? ದೇವರು ಬದಲಾಗಲಿಲ್ಲ. ಹಾಲೆಲೂಯ. ಮಾರ್ಪಾಟಿಲ್ಲ. ಹಿ ಡಿಡ್ ನಾಟ್ ಚೇಂಜ್. ದಟ್ಸ್ ವೈ ವಿ ಆರ್ ಅಲೈವ್ ಟುಡೇ. ಹಾಲೆಲೂಯ. ಒಂದು ವೇಳೆ ಪರಿಸ್ಥಿತಿಗಳು ಬದಲಾಗುವ ರೀತಿಯಲ್ಲಿ ದೇವರು ಬದಲಾಗಿದ್ದರೆ ಇವತ್ತು ನಾವು ಬದುಕಿರಲು ಸಾಧ್ಯವಿಲ್ಲ. ಹಾಲೆಲೂಯ. ದೇವರೇ, ನಿಮಗೆ ಸ್ತೋತ್ರ. ಈ ದಿನಕ್ಕಾಗಿ ಸ್ತೋತ್ರ. ನಮ್ಮ ಬದುಕು, ನಾವು ಉಳಿದಿರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ, ನಿಮ್ಮನ್ನು ಸ್ಮರಿಸ್ತಾ ಇದ್ದೇವೆ. ರಿಮೆಂಬರ್ ಯು ಆ್ಯಂಡ್ ವಿ ಆರ್ ಗ್ರೇಟ್ಫುಲ್ ಲಾರ್ಡ್. ವಿ ಥ್ಯಾಂಕ್ ಯು. ವಿ ಸೇ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ಲೈಫ್. ವಿ ಸೇ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ನ್ಯೂ ಡೇ, ನ್ಯೂ ಗ್ರೇಸ್, ನ್ಯೂ ಮರ್ಸಿ, ನ್ಯೂ ಫೇತ್ಫುಲ್ನೆಸ್. ಓ ಲಾರ್ಡ್, ಹಾಲೆಲೂಯ. ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರಿಗೆ ನಾವು ಸ್ಮರಿಸಬೇಕು, ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. ಅದಕ್ಕೆ ಅದನ್ನು ನಾವು ಯಾವಾಗಲೂ ಮರೆಯಬಾರದು. ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಗಾಡ್.
ಎವ್ರಿ ಮಿನಿಟ್ ಆತನ ಈ ಕಾಲದಲ್ಲಿ ನೋಡುತ್ತಾ ಇದ್ದೇವೆ. ಆದ್ದರಿಂದ ದೇವರು ಬದಲಾಗಲಿಲ್ಲ, ಆದ್ದರಿಂದಲೇ ನೀವು ನಾಶವಾಗಲಿಲ್ಲ. ಅದರಿಂದ ದೇವರಿಗೆ ನಾವು ಕೃತಜ್ಞತಾ ಸ್ತುತಿ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.